ನಾನಿವತ್ತು ನಿಮ್ಮೆಲ್ಲರೂ ಒಂದು ಸ್ಪೆಷಲ್ ಜಾಗ ಕರ್ಕೊಂಡ್ ಬಂದಿದ್ದೀನಿ. ಸಾಮಾನ್ಯವಾಗಿ ಎಲ್ಲಾ ಕಡೆ ದುಡ್ಡು ಕೊಟ್ಟು ಸೀರೆ ತಗೊಂತಾರೆ, ಆದ್ರೆ ನಾವಿವತ್ತು ಕರ್ಕೊಂಡ್ ಬಂದಿರೋ ಜಾಗದಲ್ಲಿ ಸೀರೆ ಕೊಟ್ಟು ಕೈ ತುಂಬಾ ದುಡ್ಡು ಪಡ್ಕೊಬಹುದು. ಅದು ಹೇಗೆ ಅಂತೀರಾ? ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅದ್ ಯಾವ ಜಾಗ ಅಂತಾನು ತೋರಿಸ್ತೀನಿ ಬನ್ನಿ. ಎಸ್, ನಾನು ಈಗಾಗಲೇ ಹೇಳಿರೋ ಹಾಗೆ ನಾವಿವತ್ತು ಬಂದಿರೋ ಜಾಗ ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಕಂಚಿ ಸೊಸೈಟಿ ಬನಶಂಕರಿಯಲ್ಲಿ ಇರುವಂತಹದ್ದು. ಬನ್ನಿ ಆ ಒಂದು ಅಂಗಡಿನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಹಾಗೆ ಅವರು ಯಾವೆಲ್ಲ ವೆರೈಟಿ ಸ್ಯಾರಿಗಳನ್ನ ತಗೊಂಡು ಅದಕ್ಕೆ ನಿಮಗೆ ಉತ್ತಮವಾದ ಹಣ ಕೊಡ್ತಾರೆ ಅಂತ ಅವ್ರ ಹತ್ರನೇ ಕೇಳೋಣ. ಹಲೋ ಸರ್. ನಮಸ್ತೆ ಮೇಡಮ್. ಹೇಗೆ ನಡೀತಿದೆ ಸರ್ ಬಿಸ್ನೆಸ್ ಎಲ್ಲ? ಚೆನ್ನಾಗಿ ನಡೀತಾ ಇದೆ. ಓಕೆ, ಏನು ಮಾಡ್ತಾ ಇದ್ರಿ ನೀವು? ಇಲ್ಲ, ಕಸ್ಟಮರ್ ಇವಾಗ ಬಂದಿದ್ರು, ಬಂದ್ಬಿಟ್ಟು ಕೊಟ್ಟರು ಒಂದು ಸುಮಾರು ಸ್ಯಾರೀಸ್, ಅದನ್ನ ಚೆಕ್ ಮಾಡ್ತಾ ಇದ್ದೆ. ಅದೇ ಅದು ಒರಿಜಿನಲ್ ಇಲ್ವಾ ಅಂತ. ಓಕೆ, ಇನ್ನ ಇವರು ವೆಂಕಟೇಶ್ವರ ಎಂಟರ್ಪ್ರೈಸಸ್ ಕಂಚಿ ಸೊಸೈಟಿಯ ಮಾಲೀಕರು ಅಕ್ಷಯ್ ಅಂತ ಹೇಳಿ. ಬನ್ನಿ, ಇವ್ರ ಹತ್ರ ಸಾಕಷ್ಟು ಪ್ರಶ್ನೆಗಳಿದೆ ಕೇಳುವಂತದ್ದು. ಅಂದ್ರೆ ಇವರು ರೇಷ್ಮೆ ಸೀರೆನ ಇದು ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅಂತ ಹೇಗ್ ಕಂಡುಹಿಡಿತಾರೆ, ಮತ್ತೆ ಅದಕ್ಕೆ ಪ್ರೈಸ್ ಎಲ್ಲ ಹೇಗ್ ಫಿಕ್ಸ್ ಮಾಡ್ತಾರೆ ಅಂತ ಅವ್ರ ಹತ್ರನೇ ಕೇಳೋಣ. ಸರ್, ಮತ್ತೆ ಹೇಳ್ತಾ ಇದ್ರಿ ಬಿಸ್ನೆಸ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳಿ. ದಿನಕ್ಕೆ ಎಷ್ಟು ಸ್ಯಾರೀಸ್ ಬರ್ಬೋದು ಸರ್ ಇಲ್ಲಿ? ಮೇಡಮ್ ಡೈಲಿ ಹೇಳಕ್ಕಾಗಲ್ಲ ಮೇಡಮ್. ಒಂದೊಂದು ದಿವಸ 20 ಬರುತ್ತೆ, 50 ಬರುತ್ತೆ, 60 ಬರುತ್ತೆ, ಒಂದ್ ದಿವಸ 2-3 ಬರುತ್ತೆ. ಬಟ್ ಡೈಲಿ ಬರ್ತಾ ಇದ್ದಾರೆ. ಕಸ್ಟಮರ್ ವಾಕಿಂಗ್ಸ್ ಎಲ್ಲ ಚೆನ್ನಾಗಿದೆ. ಓಕೆ ಸರ್, ಯೂಶಲಿ ಯಾರಿಗಾದ್ರೂ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂದ್ರೆ ತಲೆಗೆ ಬರೋದೇ ಒಂದು ದೊಡ್ಡ ಶೋರೂಮ್ ಮಾಡಬೇಕು, ಅಲ್ಲಿ ವೆರೈಟೀಸ್ ಆಫ್ ಕ್ಲೋತ್ಸ್ ಇಡಬೇಕು, ಬಟ್ಟೆಗಳು ಇಡಬೇಕು. ಸ್ಪೆಷಲಿ ಈ ಸ್ಯಾರೀಸ್ ಅಂತ ಬಂದಾಗ ರೇಷ್ಮೆ ಸ್ಯಾರೀಸ್ ಎಲ್ಲ ತುಂಬಾ ತಲೆಯಲ್ಲಿ ಇರುತ್ತೆ. ಬಟ್ ನೀವು ಹೊಸ ಬಟ್ಟೆ ಬಿಟ್ಟು ಅಂದ್ರೆ ಈ ತರದೊಂದು ಕಾನ್ಸೆಪ್ಟ್ ಹೇಗ್ ಬಂತು ನಿಮ್ಗೆ ಅಂತ ಸರ್? ಇಲ್ಲ ಮೇಡಮ್, ಇದು ನಮ್ ಕಾನ್ಸೆಪ್ಟ್ ಅಂತ ಅಲ್ಲ, ನಮ್ ತಂದೆಯವರೆಲ್ಲ ಅವರು ಅಪ್ಪ ಮಾಡ್ತಾ ಇದ್ದಿದ್ದು. ಇವಾಗಿಂದಲ್ಲ ಒಂದು 30 years ಇಂದ ಈ ಬಿಸ್ನೆಸ್ ನಾವು ಮಾಡ್ತಾನೆ ಇದ್ದೀವಿ. ಇವಾಗ ನಮ್ ತಂದೆ ಕಡೆಯಿಂದ ಇವಾಗ ನಾನ್ ಮಾಡ್ತಾ ಇದ್ದೀನಿ ಅಂಗಡಿ. ಒಂಥರ ಫ್ಯಾಮಿಲಿ ಬಿಸ್ನೆಸ್ ತರ ಬಂದ್ಬಿಟ್ಟಿದೆ. ಫ್ಯಾಮಿಲಿ ಬಿಸ್ನೆಸ್ ಮೇಡಮ್. ಓಕೆ ಸರ್, ಹೇಗೆ ನೀವು ಡಿಸೈಡ್ ಮಾಡ್ತೀರಿ ಸರ್? ಅಂದ್ರೆ ಈಗ ಕೆಲವೊಂದ್ಸತಿ ಏನಾಗುತ್ತೆ, ಕಾಪೀಸ್ ಎಲ್ಲ ಬಂದ್ಬಿಡುತ್ತೆ ರೇಷ್ಮೆ ಸ್ಯಾರೀಸ್ದು. ನೀವು ಅದನ್ನ ಹೇಗೆ ಡಿಸೈಡ್ ಮಾಡ್ತೀರಿ? ಇದು ಒರಿಜಿನಲ್ ಸ್ಯಾರಿನಾ ಅಥವಾ ಡೂಪ್ಲಿಕೇಟ್ ಸ್ಯಾರಿನಾ ಅಂತ ಹೇಗೆ ಡಿಸೈಡ್ ಮಾಡ್ತೀರಿ? ಇಲ್ಲ ಮೇಡಮ್, ಇವಾಗ ಶಾಪ್ಸ್ ಗಳಲ್ಲಿ ನಿಮ್ಗೆ ಗೊತ್ತಾಗಲ್ಲ. ಇಲ್ಲ, ನೀವು ರೇಷ್ಮೆ ಅಂತ ಡಿಸೈನ್ ನೋಡ್ಬಿಟ್ಟು ತಗೋತೀರಾ. ಬಟ್ ನಾವು ಆ ತರ ಅಲ್ಲ, ಇದು ಚೆಕ್ ಮಾಡ್ಬಿಟ್ಟು ಇದ್ರಲ್ಲಿ ಕ್ವಾಲಿಟಿ ಯಾವ ತರ ಇದೆ, ಯಾವ್ದು ನಮಗ್ ಕೆಲ್ಸಕ್ಕೆ ಬರುತ್ತೆ, ಯಾವ್ದು ಪ್ಯೂರ್ ಇದೆ ಅಂತ ಅದು ನೋಡ್ಬಿಟ್ಟು ನಾವು ಡಿಸೈಡ್ ಮಾಡ್ಬಿಟ್ಟು ಪ್ರೈಸ್ ಕೊಟ್ಬಿಟ್ಟು ಅದಾದ ಸ್ಯಾರೀಸ್ ಯಾವ ತರ ಇದೆ ಅದ್ರ ಮೇಲೆ ನಾವು ಕ್ಯಾಶ್ ಕೊಡ್ತೀವಿ, ಸ್ಪಾಟ್ ಕ್ಯಾಶ್ ಕೊಟ್ಟು ತಗೋತೀವಿ. ಓಕೆ ಸರ್, ಹೇಗೆ ಡಿಸೈಡ್ ಮಾಡ್ತೀರಿ? ಅಂದ್ರೆ ಈ ತರದ ಒಂದು ಸಾರಿಗೆ ನಾನು ಇಷ್ಟು ಅಮೌಂಟ್ ಕೊಡಬಹುದು, ಇದು ಇಷ್ಟು ವರ್ತ್ ಇದೆ ಅಂತ ಹೇಗೆ ಡಿಸೈಡ್ ಮಾಡ್ತೀರಿ? ನೋಡಿ ಮೇಡಮ್, ನಾನು ಹೇಳ್ತೀನಿ ನೋಡಿ, ಒಂದೇ ತರ ಸೀರೆಗಳು ಬರಲ್ಲ. ನಿಮ್ಗೆ ಮೈಸೂರು ಸಿಲ್ಕು, ಧರ್ಮಾವರಮು, ಕಾಂಚೀಪುರಮು, ಬನಾರಸಿ ಆ ತರ ತುಂಬಾ ಸುಮಾರು ಸೀರೆಗಳಿದೆ. ಅದ್ರಲ್ಲೂ ನಿಮ್ಗೆ ಕೆಲವೊಂದು ಕಾಪರ್ ಬರುತ್ತೆ, ಕೆಲವೊಂದು ಪ್ಯೂರ್ ಬರುತ್ತೆ. ಪ್ಯೂರ್ ಬರೋದು ಬಂದು ಸ್ಯಾರೀಸ್ ಮೇಲೆ ಹೋಗುತ್ತೆ. ಅದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ನಾನು. ಒಂದೊಂದು ಸೀರೆ ತುಂಬಾ ಸೀರೆಗಳಿದೆ, ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಕಾಪರ್ ಬಂದ್ಬಿಟ್ಟು ನಿಮ್ಗೆ ಕೆಜಿ ಲೆಕ್ಕದಲ್ಲಿ ಹೋಗುತ್ತೆ. ಕೆಜಿ 100, 150 ಆ ತರ ವೇರಿಯೇಷನ್ ಇರುತ್ತೆ. ಬಟ್ ಅದನ್ನ ಕೆಜಿ ಲೆಕ್ಕದಲ್ಲಿ ತಗೋತೀವಿ. ಓಕೆ ಸರ್, ನಾನು ಕ್ಯೂರಿಯಸ್ ಆಗಿದ್ದೀನಿ. ಅಂದ್ರೆ ಯಾವ ಸೀರೆಗೆ ನೀವು ಹೇಗೆ ರೇಟ್ ಫಿಕ್ಸ್ ಮಾಡ್ತೀರಿ ಅಂತ ಹೇಳಿ ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ. ಒಂದೊಂದು ಎಕ್ಸ್ಪ್ಲೇನ್ ಮಾಡಲಾ ಮೇಡಮ್? ನೋಡಿ ಮೇಡಮ್, ಸುಮಾರು ಸೀರೆಗಳಿದೆ. ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ನಿಮ್ಗೆ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಯಾವ ಸೀರೆ ಎಷ್ಟಕ್ಕೆ ಹೋಗುತ್ತೆ ಏನೋ ಅನ್ನೋ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆನಾ? ಇದು ನೋಡಿ ಮೇಡಮ್, ಇದು ಕಂಚಿ ಸ್ಯಾರಿ. ಇದು ಈ ಸ್ಯಾರಿಗೆ ನಿಮ್ಗೆ ಆಲ್ಮೋಸ್ಟ್ ಒಂದು 2000 rupees ಬರುತ್ತೆ. ಈ ತರ ಸೀರೆ ಇಷ್ಟು ಬಾರ್ಡರ್ ಇದೆ. ಮತ್ತೆ ಇದು ಬಂದ್ಬಿಟ್ಟು ಮೈಸೂರು ಸಿಲ್ಕ್, ಇದನ್ನು ಪ್ಯೂರ್ ಇರುತ್ತೆ, KSIC. ಇದಕ್ಕೂ 2000 rupees ಆಗುತ್ತೆ. ಇದನ್ನ ನೋಡಿ, ಇದು ನೋಡಕ್ ಪ್ಯೂರ್ ತರ ಕಾಣಿಸ್ತಾ ಇದೆ ಅಲ್ಲ ಮೇಡಮ್, ಬಟ್ ಇದು ಬಂದ್ಬಿಟ್ಟು ಕಾಪರ್. ನಿಮ್ಗೆ ಚೆಕ್ ಮಾಡ್ತೀನಿ ನೋಡಿ. ಆಲ್ಮೋಸ್ಟ್ ಇವಾಗ ನೋಡಿ, ಇದನ್ನ ತಗೊಂಡು ನಾವು ರಬ್ ಮಾಡಿದ್ರೆ ಸಾಕು. ಯಾವ ಕಲರ್ ಬರ್ತಾ ಇದೆ ಮೇಡಮ್? ರೆಡ್ ಕಲರ್ ಬಂದ್ರೆ ಕಾಪರ್. ಓಕೆನಾ? ಅದೇ ಇದು KSIC ಸ್ಯಾರಿ. ಇದನ್ನ ರಬ್ ಮಾಡ್ತೀನಿ, ಯಾವ ಕಲರ್ ಬರುತ್ತೆ ಅಂತ ನೋಡಿ. ಇದು ಗೋಲ್ಡ್ ಕಲರ್ ಇದೆ. ಎಷ್ಟು ವೈಟ್ ಕಲರ್ ಬರುತ್ತೆ. ವೈಟ್ ಕಲರ್ ಬಂದ್ರೆ ಪ್ಯೂರ್ ಅಂತ ಅರ್ಥ. ಕಾಪರ್ ಅಂತ ಬಂದ್ರೆ ಕಾಪರ್ ವ್ಯಾಲ್ಯೂಸ್ ಕೆಜಿ ಮೇಲೆ ಹೋಗುತ್ತೆ. ಇದು ಬಂದ್ಬಿಟ್ಟು ಡಿಪೆಂಡ್ಸ್ ಆನ್ ಬಾರ್ಡರ್ ಎಷ್ಟು ಯಾವ ತರ ಇದೆ, ಎಷ್ಟು ಇಂಚ್ ಇದೆ ಅದ್ರ ಮೇಲೆ ಹೋಗುತ್ತೆ. ಒಂದ್ಸತಿ ನೀವು ವಾಟ್ಸಪ್ ಅಲ್ಲಿ ಫೋಟೋ ಶೇರ್ ಮಾಡಿದ್ರು ಬೇರೆ ಕಡೆ ಇರ್ತೀರಾ, ವಾಟ್ಸಪ್ ಅಲ್ಲಿ ಫೋಟೋ ಶೇರ್ ಮಾಡಿದ್ರು ನಾವು ಪ್ರೈಸ್ ಹೇಳ್ತೀವಿ. ಅಷ್ಟು ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀರಿ ನೀವು. ನೋಡಿ ನೋಡಿ, ನಾನೇ 8 ವರ್ಷದಿಂದ ಮಾಡ್ತಾ ಇದ್ದೀನಿ. ಇದು ನೋಡಿ ಮೇಡಮ್, ಇದು ಬ್ರೊಕೆಟ್ ಸ್ಯಾರಿ ಅಂತ. ನೋಡಿ, ಸ್ಯಾರಿ ಎಲ್ಲ ಜರಿ ಬರುತ್ತೆ. ಇದು ನೋಡಿ ಮೇಡಮ್, ಸ್ಯಾರಿ ಎಲ್ಲ ಜರಿ ಬರುತ್ತೆ. ಒಂದ್ ಕಡೆನೂ ಬಟ್ಟೆನೇ ಇರಲ್ಲ. ಈ ತರ ಸ್ಯಾರಿ ಬಂದ್ಬಿಟ್ಟು ನಿಮ್ಗೆ ಒಂದು 18,000 to 20,000 ವರೆಗೂ ಹೋಗುತ್ತೆ. ಇದು ಒರಿಜಿನಲ್ ಪ್ರೈಸ್ ಆಗಿದ್ರೆ ಎಷ್ಟಿರ್ಬೋದು ಮೇಡಮ್? ಒರಿಜಿನಲ್ ಪ್ರೈಸಸ್ ನೀವು ಯಾವಾಗ ತಗೊಂಡಿರ್ತೀರೋ, 20 ವರ್ಷದ ಹಿಂದೆ ತಗೊಂಡಿರ್ತೀರಾ, ಇವಾಗ ತಗೊಂಡಿರ್ತೀರಾ, ಪ್ರೈಸ್ಗಳು ಅದು ನೀವು ತಗೊಂಡಿರ್ತೀರ ಎಷ್ಟು. ಬಟ್ ಇವಾಗ ಏನ್ ಬೆಲೆ ಇದೆ ಅದೇ ಸೇಮ್ ಪ್ರೈಸ್ ನಿಮ್ಗೆ ನಾವು ಕೊಡ್ತೀವಿ. ಮತ್ತೆ ಇದು ನೋಡಿ ಮೇಡಮ್, ಇದನ್ನ ಕಂಚಿ ಸೀರೆ. ಬಾರ್ಡರ್ ನೋಡಿ ಹೆಂಗಿದೆ, ಎಲ್ಲ ಬುಟ್ಟಾಸ್ ಎಲ್ಲ ಇದೆಯಾ, ರಿಚ್ ಆಗಿದೆ ಮೇಡಮ್. ಹೌದು,
ಇದು ಸ್ವಲ್ಪ ಬಾರ್ಡರ್ ಇದೆ ಸ್ವಲ್ಪ ದೊಡ್ಡದಾಗಿ. ಇದಕ್ಕೆ ನಿಮಗೆ 7,000 to 8,000 ವರೆಗೂ. ಅಂದ್ರೆ ಬಾರ್ಡರ್ಸ್ ಯಾವ್ದು ದೊಡ್ಡದಾಗಿರುತ್ತೆ ಅದಕ್ಕೆ ಪ್ರೈಸ್ ಸ್ವಲ್ಪ ಮೇಡಮ್ ಎಲ್ಲಾ ಸ್ಯಾರೀಸ್ನು ಬಾರ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ. ಆಗಿದ್ ನೋಡಿ ಈ ಸ್ಯಾರಿ ನೋಡಿ ಯಾವ ತರ ಇದೆ ಮೇಡಮ್ ಇದು. ಹೌದು ತುಂಬಾ ದೊಡ್ಡ ಬಾರ್ಡರ್ ಇದೆ. ಸರಿ ಇದೆ. ಇದೆಲ್ಲ ಲೈನ್ಸ್, ಕನ್ಫ್ಯೂಸ್ ಆಗ್ಬೇಡಿ. ಟಿಶ್ಯೂ ಬೇರೆ, ಇದು ಲೈನ್ಸ್ ಬೇರೆ. ಓಕೆ ಲೈನ್ಸ್ಗೂ ಟಿಶ್ಯೂ ಸೇಮ್ ಕಾಣಿಸುತ್ತೆ, ಬಟ್ ಡಿಫ್ರೆನ್ಸ್ ಇದೆ. ನೋಡಿ ಈ ಸೀರೆ ಹೆಂಗ್ ಲೈನ್ಸ್ ಇದೆ ಅಲ್ವಾ, ಇದಕ್ಕೆ ನಿಮ್ಗೆ 12,000 rupees ಆಗುತ್ತೆ. ಯಾಕಂದ್ರೆ ತುಂಬಾ ಹಳೆ ಸೀರೆ, ಬಾರ್ಡರ್ ದೊಡ್ಡದಾಗಿದೆ, 2 ಸೈಡು ಬಾರ್ಡರ್ ಇದೆ, ಎಲ್ಲಾ ಲೈನ್ಸ್ ಇದೆ. ಮತ್ತೆ ಇಲ್ಲಿ ನೋಡಿ ಪಲ್ಲುನು ನಿಮ್ ಗ್ರ್ಯಾಂಡ್ ಆಗಿ ಈ ತರ ಬರುತ್ತೆ. ಇದು KSIC ಮೈಸೂರು ಸಿಲ್ಕ್. ಹೊಸದು ತಗೊಳ್ಳಿ, ಹಳೇದು ತಗೊಳ್ಳಿ, ಓಕೆನಾ. ಇದ್ರಲ್ಲಿ ನಿಮ್ ಕಾಪರ್ ಬರಲ್ಲ, ಕ್ರೇಪ್ ಸಿಲ್ಕ್ ಅಂತ ಬರುತ್ತೆ, ಅದ್ರಲ್ಲಿ ಕಾಪರ್ ಈ ತರ ಸಿಂಬಲ್. ಕ್ರೇಪ್ ಸಿಲ್ಕ್ ಆಲ್ಮೋಸ್ಟ್ ಇದೇ ತರ ಸಾಫ್ಟ್ ಬರುತ್ತೆ. ನೋಡಿ ಇದು ಕ್ರೇಪ್ ಸಿಲ್ಕ್. ಆಲ್ಮೋಸ್ಟ್ ಎಲ್ಲಾರು ಇದನ್ನು ಮೈಸೂರು ಸಿಲ್ಕ್ ಅಂತ ಅನ್ಕೊಂತಾರೆ. ಸರಿ, ನಾನು ಡಿಫ್ರೆಂಟ್ ಸೇಟ್ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಮೇಡಮ್, ಸೇಮ್ ಇದು ಮೈಸೂರು ಸಿಲ್ಕ್ ತರಾನೇ ಇದೆ ಅಲ್ವಾ. ಇದನ್ನ ರಬ್ ಮಾಡಿದ್ರೆ ಕಾಪರ್ ಕಲರ್, ಬಟ್ ಸೇಮ್ ಮೈಸೂರು ಸಿಲ್ಕ್ ತರಾನೇ ಇದೆ ಅಲ್ವಾ. ಈ ಸ್ಯಾರಿ ನೋಡಿ, ಇದನ್ನ ರಬ್ ಮಾಡ್ತೀನಿ. ವೈಟ್ ಪ್ಯೂರ್ ಜರಿ. ಇದು ಯಾವುದೇ ಮೈಸೂರು ಸಿಲ್ಕ್ ತಗೊಂಡ್ರು ನೀವು ಸಿಂಬಲ್ ಇದ್ದೇ ಇರತ್ತೆ. ಇವಾಗ ಅಂಗಡಿಗೆ ನೀವು ಹೋಗಿ ತಗೋಬೇಕಂದ್ರೂ ಮೈಸೂರು ಸಿಲ್ಕ್ ಸಿಂಬಲ್ ಇರೋದೇ ತಗೊಳ್ಳಿ, ಅದೇ ಹೋಗೋದು. ಓಕೆ ಸರ್, ಈಗ ತುಂಬಾ ಜನ ಏನ್ ಮಾಡ್ತಾರೆ ಪಾಪ ಈ ರೇಷ್ಮೆ ಸಾರಿ, ಸಿಲ್ಕ್ ಸಾರಿ ಅನ್ಕೊಂಡು ಯಾಮಾರ್ಬಿಟ್ಟು ಬೇರೆ ಸೀರೆ ತಗೊಂಡ್ಬಿಟ್ಟಿರ್ತಾರೆ. ಸೊ ಅಂದ್ರೆ ಇವಾಗ ಅದನ್ನ ಮತ್ತೆ ನೋಡಿ ರೀಸೇಲ್ ವ್ಯಾಲ್ಯೂನೇ ಇಷ್ಟೊಂದಿದೆ ಅಂತ ಎಷ್ಟೊಂದು ಚೆನ್ನಾಗಿ ಗೊತ್ತೇ ಇರಲಿಲ್ಲ ಸಾರಿಗೆ. ಸೊ ಅವ್ರು ತಗೊಂಡು ಹೋಗಿ ಯಾವ ತರದ್ ನೋಡಿ ತಗೊಬೇಕು ಸರ್? ಅಂದ್ರೆ ರೀಸೇಲ್ ಮಾಡಿದ್ರು ನಮ್ಗೆ ಚೆನ್ನಾಗಿ ದುಡ್ಡು ಬರ್ಬೇಕು ಅದರಿಂದ. ನೋಡ್ಬೇಕಂದ್ರೆ ಆಲ್ಮೋಸ್ಟ್ ಕಂಚಿ ಸೀರೆಗಳು ಇವಾಗ ಹೊಸ ಸೀರೆಗಳಲ್ಲಿ ಏನು ಬರಲ್ಲ ಮೇಡಮ್. ಒಂದು 10-15 years ಇಂದ ಬರ್ತಾ ಇರುತ್ತೆ. ಮೈಸೂರು ಸಿಲ್ಕ್ ಅಲ್ಲಿ ಇರುತ್ತೆ. ಎಷ್ಟೋ ಹಳೆಯ ಸೀರೆಗಳು ಇರುತ್ತೆ, ಒಂದು 40 years 50 years ಅಂತ ಸೀರೆಗಳು ಬಂದು ನಿಮಗೆ ಕಂಚಿ ಸೀರೆಗಳು ಅಂತ ಬರುತ್ತೆ ನೋಡಿ. ಆ ತರ ಸೀರೆಗಳೆಲ್ಲ ಪ್ಯೂರ್ ಇರುತ್ತೆ. ಅದನ್ನ ತಗೊಂಡ್ ಬಂದ್ರೆ ಏನ್ ಇದೆ ಪ್ರೈಸ್, ಅದ್ರ ಮೇಲೆ ಕ್ಯಾಶ್ ಕೊಡ್ತೀವಿ, ಬೆಸ್ಟ್ ಪ್ರೈಸ್. ಹೇಳಿದ್ರೆ ನೋಡಿ, ಎಷ್ಟೋ ಸೀರೆಗಳು ನಿಮ್ಗೆ ತೋರಿಸಿದೀನಿ, ಒಂದೊಂದಕ್ಕೆ ಪ್ರೈಸ್ ಹೇಳಿದೀನಿ, ಆ ತರ ಒಳ್ಳೆ ಬೆಸ್ಟ್ ಪ್ರೈಸ್ ಆಗಿ ಕೊಡ್ತೀನಿ. ಓಕೆ ಸರ್, ಅಂದ್ರೆ ನಿಮ್ದು ಸ್ಪಾಟ್ ಅಲ್ಲೇ ಸ್ಪಾಟ್ ಕ್ಯಾಶ್ ಮೇಡಮ್. ನಿಮಗೆ ಗೂಗಲ್ ಪೇನು ಬೇಕಂದ್ರೆ ಗೂಗಲ್ ಪೇ ಮಾಡ್ತೀವಿ. ಸ್ಪಾಟ್ ಕ್ಯಾಶ್ ಅಂದ್ರೆ ಸ್ಪಾಟ್ ಕ್ಯಾಶ್ ಕೊಡ್ತೀವಿ. ಎಷ್ಟು ಸೀರೆಗಳು ತಗೊಂಡ್ ಬಂದು ಸ್ಪಾಟ್ ಕ್ಯಾಶ್, 2 ಲಕ್ಷ 3 ಲಕ್ಷದ ಸೀರೆಯನ್ನು ತಗೊಂಡ್ ಬನ್ನಿ, ಅಲ್ಲೇ ಸ್ಪಾಟ್ ಕ್ಯಾಶ್ ಅಲ್ಲೇ ಕೊಡ್ತೀವಿ. ಓಕೆ ಓಕೆ ಸರ್, ನೀವು ಇಲ್ಲಿ ಎಷ್ಟು ವರ್ಷದಿಂದ ಇರೋದು ಸರ್? ಮೇಡಮ್ ನಾವು ಆಲ್ಮೋಸ್ಟ್ 1 years ಇಂದ ಇಲ್ಲೇ ಇದೀವಿ. ಮೊದಲೆಲ್ಲ ನಾವು ಡೋರ್ ಸ್ಟೆಪ್ ಮಾಡ್ತಾ ಇದ್ವಿ, ಬೇರೆ ಬೇರೆ ಊರುಗಳಲ್ಲಿ ಹೋಗ್ಬಿಟ್ಟು ಮಾಡ್ತಾ ಇದ್ವಿ. ಮತ್ತೆ ಮೈಸೂರಲ್ಲೂ ನಮ್ಮ ಅಂಗಡಿ ಇದೆ, ಅಲ್ಲೂ ನಾವು ಆಲ್ಮೋಸ್ಟ್ ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಬಂದು ಸ್ಯಾರೀಸ್ ತಗೊಂತಾರೆ. ಏನಂತಾರೆ ಸರ್ ಕಸ್ಟಮರ್ಸ್ ಬಂದು, ಅಂದ್ರೆ ಇಷ್ಟು ಒಳ್ಳೆ ಪ್ರೈಸ್ ಸಿಗತ್ತೆ ಅಂತಂದ್ರೆ ಅವರಿಗೂ ಖುಷಿ ಆಗತ್ತೆ, ಅದು ಒಬ್ರಿಂದ ಒಬ್ರಿಗೆ ಹೇಳೋದು. ಮೇಡಮ್ ಇವಾಗ ಎಷ್ಟೋ ಕಸ್ಟಮರ್ಸ್ ಗಳಿಗೆ ಈ ರೇಷ್ಮೆ ಸೀರೆ ಅಂದ್ರೆ ಏನಂತಾನೆ ಗೊತ್ತಿರಲ್ಲ. ಕೆಲವೊಬ್ರು ಬರ್ತಾರೆ, ಸರ್ ನಾ ಎಷ್ಟೋ ರೀಲ್ಸ್ ಗಳು ಹಾಕಿದೀವಿ, ಲಾಸ್ಟ್ ಟೈಮ್ ಎಲ್ಲ ತುಂಬಾ ಕಂಪ್ಲೇಂಟ್ ಬಂದಿದ್ದು, ರೇಷ್ಮೆ ಸೀರೆಗೆ ನೀವು ಕ್ಯಾಶ್ ಕೊಡ್ತೀರಾ, ಇದು ಫೇಕಾ ಇಲ್ಲ ನಿಜಾನ? ಸುಮಾರು ಸೀರೆಗಳು, ರೇಷ್ಮೆ ಸೀರೆಗಳಿದೆ, ನಾವು ಹಾಗೆ ದಾನ ಮಾಡ್ಬಿಡ್ತೀವಿ, ಡೊನೇಟ್ ಮಾಡ್ಬಿಡ್ತೀವಿ, ಎಷ್ಟೋ ಸೀರೆಗಳನ್ನ ಎಲ್ಲೆಲ್ಲೋ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಬಟ್ ಪ್ರತಿಯೊಂದು ಸೀರೆಗೂ ಪ್ಯೂರ್ ಇದ್ರೆ ಅವ್ರಿಗೆ ಕ್ಯಾಶ್ ಸಿಗುತ್ತೆ. ಎಷ್ಟೋ ಜನ ಗೊತ್ತಿಲ್ಲ. ಇವಾಗ ಒಬ್ಬೊಬ್ರು ಗೊತ್ತಾದ್ಮೇಲೆ ಆಲ್ಮೋಸ್ಟ್ ತುಂಬಾ ಜನ ಕೇಳೋದು ಫೇಕಾ ಅಂತ ಕೇಳ್ತಾನೆ. ಆತರ ಎಲ್ಲ ಇದು ಏನಿದ್ರು ಟೆಸ್ಟ್ ಮಾಡ್ಕೊಂಡು ಬನ್ನಿ, ಏನ್ ಪ್ರೈಸ್ ಇದೆ ಅದೇ ಪ್ರೈಸ್ ಕೊಡ್ತೀವಿ. ಒಂದ್ಸತಿ ಟೆಸ್ಟ್ ಮಾಡ್ತೀವಿ ನಾವು ಸೀರೆಗಳು, ಅದ್ರ ಮೇಲೆ ಏನ್ ಕ್ಯಾಶ್ ಇದೆ ಸ್ಪಾಟ್ ಕ್ಯಾಶ್ ಕೊಟ್ಟು ತಗೋತೀವಿ. ಈಗಷ್ಟೇ ಕಸ್ಟಮರ್ ಕೂಡ ಒಬ್ರು ಅವ್ರಿಗೂ ಬೆಸ್ಟ್ ಪ್ರೈಸ್, ಅವರು 2ನೇ ಸತಿ ಬಂದಿರೋದು. ಲಾಸ್ಟ್ ಟೈಮು ಸುಮಾರು ಸೀರೆಗಳು ತಗೊಂಡ್ ಬಂದಿದ್ರು, ಅವ್ರಿಗೂ ಬೆಸ್ಟ್ ಪ್ರೈಸ್ 40K. ಓಕೆ ಸರ್, ಈಗ ಏನಾಗುತ್ತೆ ಕೆಲವೊಂದ್ಸತಿ ಸೀರೆಗಳು ಒಂದೇ ಕಡೆ ಇಟ್ಟು ಅಥವಾ ಅದೇನೋ ಫ್ಯಾಷನ್ ಚೇಂಜ್ ಆಯ್ತು ಅಂತ ಹೇಳಿ ಒಂದಷ್ಟು ಜನ ಸೇಲ್ ಮಾಡೋದಕ್ಕೆ ಅಂತ ಬರ್ತಾರೆ. ಕೆಲವೊಂದ್ಸತಿ ಏನಾಗುತ್ತೆ, ಈ ಸೀರೆ ಎಲ್ಲೋ ಸಿಕ್ಕಾಕೊಂಡು ಹರಿದೋಗಿರೋದು ಅಥವಾ ಏನೋ ಸ್ವಲ್ಪ ಹಳೇದಾಗಿ, ಬಟ್ಟೆ ಹಳೇದಾದಾಗ ಸ್ವಲ್ಪ ಟೋರ್ನ್ ಆಗಿರೋದು, ಈ ಥರದ್ದೆಲ್ಲ ಆಗಿರುತ್ತೆ. ಸೊ ಅಂತ ಸೀರೆಗಳನ್ನ ತಗೊಂತೀರಾ ಸರ್ ನೀವು? ಮೇಡಮ್ ಇವಾಗ ನಾನು ಸೀರೆ ಅಂತ ಅಂದ್ರೆ ಗುಡ್ ಕಂಡೀಷನ್ ಅಲ್ಲೇ ಇರ್ಬೇಕಂತ ಏನಿಲ್ಲ. ಈ ಸೀರೆಗಳು ಹರಿದೋಗ್ಲಿ, ಬರೀ ಬಾರ್ಡರ್ಗಳಿಗ್ಲಿ, ಎಷ್ಟೋ ಜನ ಬಾರ್ಡರ್ಗಳು ತಂದು ಕೊಟ್ಟಿದ್ದಾರೆ, ಇದೇನು ಹೋಗತ್ತಾ ಸರ್, ಏನು ಯೂಸಕ್ಕಿಲ್ಲ ಅಂತ. ಬಟ್ ಬಾರ್ಡರ್ ಇದ್ರು ನಾವು ತಗೋತೀವಿ, ಯಾವುದೇ ಕಂಡೀಷನ್ ಅಲ್ಲಿ ಇರ್ಲಿ ತಗೋತೀವಿ. ಪ್ಯೂರ್ ಇದ್ರೆ ಸಾಕು, ಪ್ಯೂರಿಟಿ ಚೆಕ್ ಮಾಡ್ತೀವಿ, ವೈಟ್ ಬಂತ ಸ್ಪಾಟ್ ಅಲ್ಲೇ ಕ್ಯಾಶ್ ಕೊಟ್ಟು. ಓಕೆ ಸರ್, ಸಾರಿ ಜೊತೆಗೆ ಇವಾಗ ಸಾರಿದೆ ಬ್ಲೌಸಸ್ ಇದ್ರೆ ಅದನ್ನು ತಗೋತೀವಿ, ಬ್ಲೌಸಸ್ ತಗೋತೀವಿ. ಏನೇ ಇರ್ಲಿ ಸರಿ, ಇವಾಗ ನೋಡಿ ವೇಸ್ಟೀಸು ಇರತ್ತೆ, ಧೋತೀಸು ಇರತ್ತೆ, ಅದನ್ನು ತಗೋತೀವಿ ಪ್ಯೂರ್ ಇದ್ರೆ. ಆಕ್ಚುಲಿ ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇತ್ತು, ಅಂದ್ರೆ ಕೆಲವರು ಸಿಲ್ಕ್ ಪಂಚೆ ಎಲ್ಲ ಬಳಸ್ತಾ ಇರ್ತಾರೆ, ಅದನ್ನು ಕೂಡ ತಗೋತೀರಾ ಅಂತ. ಅದನ್ನು ಪ್ಯೂರ್ ರೇಷ್ಮೆ ತಗೋತಾರಲ್ವಾ, ಅದನ್ನು ಪ್ಯೂರ್ ಎಲ್ಲ ನಾವು ತಗೋತೀವಿ. ಓಕೆ ಸರ್, ನೀವು ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರಿ, ಫಸ್ಟ್ ನಾವು ಅಂದ್ರೆ ಡೋರ್ ಸ್ಟೆಪ್ ಹೋಗ್ತಾ ಇದ್ವಿ, ಮನೆಗೆ ಹೋಗಿ ತಗೊಂತಾ ಇದ್ವಿ ಅಂತ ಹೇಳಿ. ಇವಾಗ್ಲೂ ನಿಮ್ದು ಆತರ ಸರ್ವಿಸ್ ಇದೆಯಾ ಸರ್? ಇದೆ ಮೇಡಮ್. ಎಷ್ಟೋ ಜನಕ್ಕೆ ಬರೋಕ್ಕಾಗಲ್ಲ, ಬ್ಯುಸಿ ಇರ್ತಾರೆ, ಟೈಮಿಂಗು ಶಿಫ್ಟ್ಗಳೆಲ್ಲ ಇರುತ್ತೆ, ವರ್ಕಿಂಗು. ಅವ್ರು ಯಾವ ಟೈಮಿಗೆ ಕೊಡ್ತಾರೋ ಆ ಟೈಮಲ್ಲಿ ಹೋಗ್ಬಿಟ್ಟು ಡೋರ್ ಸ್ಟೆಪ್ಪು ಅವೈಲೇಬಲ್ ಇದೆ.
ಯಾವುದೇ ಮೂಲೆಯಲ್ಲಿ ಇದ್ರು ಮೇಡಮ್ ಬೆಂಗಳೂರಲ್ಲಿ ನಾವೇ ಹೋಯ್ತೀವಿ, ಮತ್ತೆ ಅವರು ಯಾವುದೇ ಮೂಲೆಯಲ್ಲಿ ಇದ್ರು ಬರ್ಬೋದು. ಏನಕ್ಕಂದ್ರೆ ಬ್ರಾಂಚಸ್ ಏನಾದ್ರು ಬೇರೆ ಬ್ರಾಂಚಸ್ ಇಲ್ಲ. ಇವಾಗ ಮೈಸೂರಲ್ಲಿ ಒಂದಿದೆ, ಇದೊಂದು ಬನಶಂಕರಿ ಮೆಟ್ರೋ ಸ್ಟೇಷನ್ ಹತ್ರ ಇದೆ. ಇವಾಗ ನೀವು ಬರ್ಬೋದಂದ್ರೆ ಇವಾಗ ಯಾವುದೇ ಮೂಲೆಯಲ್ಲಿ ಇದ್ರು ಟ್ರಾಫಿಕ್ ತುಂಬಾ ಇದೆ ಬರಕ್ಕಾಗಲ್ಲ ಅಂತ ಎಷ್ಟೋ ಜನ ಒಬ್ಬೊಬ್ರು ಎದುರ್ಕೋತಾರೆ ಮನೆಗೆ ಕರೆಯೋದಕ್ಕೆ, ಯಾರೋ ಏನೋ ಗೊತ್ತಿಲ್ಲ ಅಂತ. ಅದರಿಂದ ಏನಿಲ್ಲ, ಮೆಟ್ರೋ ಸ್ಟೇಷನ್ ಹತ್ರನೇ, ವಾಕಬಲ್ ಡಿಸ್ಟೆನ್ಸ್, ಬಸ್ ಸ್ಟ್ಯಾಂಡ್ ಇದೆ. ಮೆಟ್ರೋ ಇದ್ರೆ ಯಾವುದೇ ಮೂಲೆಯಲ್ಲಿ ಇದ್ರು ಬೆಂಗಳೂರಿಂದ ಆರಾಮಾಗಿ ಬರ್ಬೋದು ಮೆಟ್ರೋ ಅಲ್ಲಿ. ಮೆಟ್ರೋ ಮತ್ತೆ ಬಸ್ ಸ್ಟಾಪ್ ಇಂದ ಎಷ್ಟು ದೂರ ಆಗ್ಬೋದು ಸರ್ ನಿಮ್ಮ ಶಾಪ್? ಇದು 200 ಮೀಟರ್ಸ್ ಆಗಲ್ಲ, ವಾಕಬಲ್ ಡಿಸ್ಟೆನ್ಸ್, 2 ನಿಮಿಷ ನಡೆದ್ರೆ ಸಾಕು. ಓಕೆ ಸರ್, ನಿಮ್ಮ ಶಾಪ್ ಎಕ್ಸಾಕ್ಟ್ ಆಗಿ ಎಲ್ಲಿ ಲೊಕೇಟ್ ಆಗಿರೋದು ಅಂಡ್ ಬರೋರಿಗೂ ತುಂಬಾ ಈಸಿ ಆಗ್ಬೇಕು? ಜಯನಗರ್ 9th ಬ್ಲಾಕ್, ಬಟ್ ಬನಶಂಕರಿ ಬಸ್ ಸ್ಟ್ಯಾಂಡ್ ಮೆಟ್ರೋ ಸ್ಟೇಷನ್ ಹತ್ರ ಇದೆ. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಬರ್ಬೋದು. ಗೊತ್ತಾಗಿಲ್ಲ ಅಂದ್ರೆ ಒಂದು ಕಾಲ್ ಮಾಡಿದ್ರೆ ಸಾಕು, ವಾಟ್ಸಪ್ ಅಲ್ಲಿ ಕರೆಂಟ್ ಲೊಕೇಶನ್ ಶೇರ್ ಮಾಡ್ತೀವಿ, ಆಗ ಈಸಿಯಾಗಿ ನೀವು ಬರ್ಬೋದು. ಓಕೆ ಸರ್, ಬಹುಶಃ ನೀವು ಮಾಡ್ತಾ ಇರೋ ಬಿಸ್ನೆಸ್ ಇಂದ ಈ ಹೌಸ್ ವೈಫ್ಸ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ಹೌದು ಮೇಡಮ್, ತುಂಬಾ ಹೆಲ್ಪ್ ಆಗುತ್ತೆ. ಅವ್ರಿಗೆಲ್ಲ ಗೊತ್ತೇ ಇರಲ್ಲ ಈ ತರ ಸೀರೆಗಳೆಲ್ಲ ಸೇಲ್ ಆಗತ್ತಾ ತಗೋತಾರ ಅಂತ. ವಿಡಿಯೋ ನೋಡಾದ್ಮೇಲೆ ಗೊತ್ತಾಗುತ್ತೆ 100%. ಅವಾಗ ಅವರು ಬರ್ಬೋದು ಶಾಪ್ಗೆ. ಬರೋಕ್ಕಾಗಿಲ್ಲ ಅಂದ್ರೆ ನಾವು ಡೋರ್ ಸ್ಟೆಪ್ ಅವೈಲೇಬಲ್ ಇದೆ. ಇಲ್ಲೊಂತ ಬೆಂಗಳೂರು ಮಾತ್ರ ಅಲ್ಲ, ಆಲ್ ಓವರ್ ಕರ್ನಾಟಕ ಯಾವುದೇ ಮೂಲೆ ಇದ್ರು ಡೋರ್ ಸ್ಟೆಪ್ ಅವೈಲೇಬಲ್. ಓಕೆ, ಒಂದು ಕಾಲ್ ಮಾಡಿದ್ರೆ ಸಾಕು. ಕಾಲ್ ಮಾಡಿದ್ರೆ ಸಾಕು ಮೇಡಮ್. ಹೌದು, ಇವಾಗ ಲೊಕೇಶನ್ ನಿಮ್ಗೆ ಗೊತ್ತಾಗಲ್ಲ ಅಂದ್ರೂ ನೀವು ಒಂದು ಕಾಲ್ ಮಾಡಿ, ಯಾರೇ ಇದ್ರೂ ನಾವು ವಾಟ್ಸಪ್ಪಲ್ಲಿ ಲೊಕೇಶನ್ ಕರೆಂಟ್ ಲೊಕೇಶನ್ ಶೇರ್ ಮಾಡ್ತೀವಿ, ಅವಾಗ ಈಸಿಯಾಗಿ ಬರ್ಬೋದು. ಆಲ್ಮೋಸ್ಟ್ ಇಲ್ಲಿ ಬಂದರೆ ಸ್ವಲ್ಪ ಸುತ್ತಮುತ್ತ ಎಲ್ಲಿ ಕೇಳಿದ್ರು ಕಂಚಿ ಸೊಸೈಟಿ ಎಲ್ಲಿದೆ ಅಂತ ಅಂದರೆ ಲೊಕೇಶನ್ ಹೇಳ್ತಾರೆ, ಆದ್ರೂ ನಾವು ಲೊಕೇಶನ್ ಕಳಿಸ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಬಿಸ್ನೆಸ್ಸಿಗೆ ಆಲ್ ದ ವೆರಿ ಬೆಸ್ಟ್. ಇನ್ನೂ ಹೆಚ್ಚೆಚ್ಚು ಬಿಸ್ನೆಸ್ ಚೆನ್ನಾಗಾಗಲಿ ಆ್ಯಂಡ್ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಇದರಿಂದ. ಓಕೆ ಮೇಡಮ್, ಖಂಡಿತ ಆಗತ್ತೆ. ಓಕೆ, ನಿಮ್ಮ ಬಳಿ ಕೂಡ ಹಳೆ ಸೀರೆಗಳಿದ್ದು ಅದನ್ನ ಏನ್ ಮಾಡೋದಪ್ಪ ಅಂತ ಗೊತ್ತಾಗ್ತಿಲ್ಲ ಅಂತಂದ್ರೆ ಇಲ್ಲಿಗೆ ತಗೊಂಡ್ ಬಂದ್ಕೊಟ್ಟು ಕೈ ತುಂಬ ದುಡ್ಡು ತಗೊಂಡು ಹೋಗಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.